ತಾತ್ಕಾಲಿಕ ವೇಳಾಪಟ್ಟಿನ ನಾವು ಪ್ರಕಟಣೆ ಮಾಡಿದ್ವಿ. ಇವತ್ತು ಪದವಿ ಪೂರ್ವ ಸೆಕೆಂಡ್ PUC ಪರೀಕ್ಷೆಗಳ ಒಂದು ವೇಳಾಪಟ್ಟಿನ ಇವತ್ತು PUC ಮಂಡಳಿ ಏನ್ ನಿಶ್ಚಯ ಮಾಡಿದೆ ಅದನ್ನ ನಾನು ಪ್ರಕಟಣೆ ಮಾಡಕ್ಕೆ ಇಷ್ಟಪಡ್ತೀನಿ. ಕೋವಿಡ್-19 ಸೋಂಕಿನ ಪ್ರಕರಣ ಹಿನ್ನೆಲೆಯಲ್ಲಿ 2020-21 ದ್ವಿತೀಯ PUC ತರಗತಿ ಮೊನ್ನೆ ಜನವರಿ 1ನೇ ತಾರೀಕಿಂದ ಪ್ರಾರಂಭ ಆಗಿದೆ. ಸೊ ನಮಗೆ ಲಭ್ಯ ಆಗುವ ಶೈಕ್ಷಣಿಕ ವರ್ಷ ಏನಿದೆ ಅದರ ಆಧಾರದ ಮೇಲೆ PUC ಪರೀಕ್ಷೆಗಳಿಗೆ ನಾವು ಸಿಲೆಬಸ್ ಕೂಡ ಇವತ್ತು ಫಿಕ್ಸ್ ಮಾಡಿದ್ದೀವಿ. ಈಗ ನಾವು ಟೈಮ್ ಟೇಬಲ್ ಏನು ನಾವು ಪ್ರಕಟಣೆ ಮಾಡ್ತೀವಿ ಅದನ್ನ PUCಯ ನಂತರ ಏನ್ ಪರೀಕ್ಷೆಗಳಾಗುತ್ತೆ, ನೀಟ್ ಇರ್ಬೋದು, JEE ಇರ್ಬೋದು, ಆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ದಿನಾಂಕನ ನಾವು ಗಮನದಲ್ಲಿ ಇಟ್ಕೊಂಡು ಈ ಪರೀಕ್ಷೆಗಳನ್ನ ನಾವು ಮಾಡ್ತಾ ಇದ್ದೀವಿ. 2020-21 ದ್ವಿತೀಯ PUC ಪರೀಕ್ಷೆಗಳು ಮೇ 2ನೇ ವಾರದಲ್ಲಿ ಪ್ರಾರಂಭ ಆಗುತ್ತೆ ಅಂತ ನಾವು ತಾತ್ಕಾಲಿಕವಾಗಿ ಘೋಷಿಸಿದ್ವಿ. ಮೇ 2ನೇ ವಾರದಲ್ಲಿ ಸೆಕೆಂಡ್ PUC, ಜೂನ್ 1ನೇ ವಾರದಲ್ಲಿ SSLC ಅಂತ. ಈಗ ಅದನ್ನ ರೀಶೆಡ್ಯೂಲ್ ಮಾಡಿ ದ್ವಿತೀಯ PUC ಪರೀಕ್ಷೆಗಳು ಮೇ 24ರಿಂದ ಜೂನ್ 6ರವರೆಗೆ, ಜೂನ್ 10th ವರೆಗೆ, ಸಾರಿ ಮೇ 24th ಟು ಜೂನ್ 10th ಅದು ನಡೆಯಲಿದೆ. ಇದು ಕೂಡ ಡೇಟ್ ಬಗ್ಗೆ ಏನಾದರೂ ಆಕ್ಷೇಪಣೆ ಇದ್ರೆ ಆಕ್ಷೇಪಣೆಗೆ ಅವಕಾಶ ಇದೆ. 24ನೇ ತಾರೀಕು ಮೊದಲನೇ ಪರೀಕ್ಷೆ ಫಿಸಿಕ್ಸ್ ಇರುತ್ತೆ. ಫಿಸಿಕ್ಸ್ ಮತ್ತೆ ಹಿಸ್ಟರಿ, ಫಿಸಿಕ್ಸ್ ಮತ್ತೆ ಹಿಸ್ಟರಿ ಇರ್ತದೆ 24ನೇ ತಾರೀಕು. 25ನೇ ತಾರೀಕು ಈ ಮೈನಾರಿಟಿ ಲ್ಯಾಂಗ್ವೇಜಸ್ ಅಂತ ಏನಿದೆ, ಅದು ತಮಿಳ್ ಇರ್ಬೋದು, ತೆಲುಗು ಇರ್ಬೋದು, ಮಲಯಾಳಂ, ಮರಾಠಿ, ಅರೇಬಿಕ್, ಫ್ರೆಂಚ್ ಯಾರು ತಗೊಂಡಿರ್ತಾರೆ ಅವ್ರಿಗೆ ಆ ಲ್ಯಾಂಗ್ವೇಜ್ ಎಕ್ಸಾಮ್ 25th ಆಫ್ ಮೇ. 26th ಆಫ್ ಮೇ ಬುಧವಾರ ಜಿಯಾಲಜಿ, ಭೂಗರ್ಭಶಾಸ್ತ್ರ, ಲಾಜಿಕ್, ಹೋಮ್ ಸೈನ್ಸ್ ಮತ್ತೆ ಬೇಸಿಕ್ ಮ್ಯಾಥ್ಸ್, ಇದು 26th. ಸರ್ ಇನ್ನೊಂದ್ಸತಿ ರಿಪೀಟ್. 26th ಜಿಯಾಲಜಿ, ಲಾಜಿಕ್, ಹೋಮ್ ಸೈನ್ಸ್, ಬೇಸಿಕ್ ಮ್ಯಾಥ್ಸ್. 27ನೇ ತಾರೀಕು ಆಪ್ಷನಲ್ ಕನ್ನಡ, ಅಕೌಂಟೆನ್ಸಿ ಅಂಡ್ ಮ್ಯಾಥಮೆಟಿಕ್ಸ್. ಮ್ಯಾಥಮೆಟಿಕ್ಸ್ ಥರ್ಸ್ಡೇ 27th. 27 ಆಪ್ಷನಲ್ ಕನ್ನಡ, ಅಕೌಂಟೆನ್ಸಿ ಅಂಡ್ ಮ್ಯಾಥಮೆಟಿಕ್ಸ್. 28 ಉರ್ದು ಅಂಡ್ ಸಂಸ್ಕೃತ್. 29th ಸ್ಯಾಟರ್ಡೆ ಪೊಲಿಟಿಕಲ್ ಸೈನ್ಸ್. 30ನೇ ತಾರೀಕು ಭಾನುವಾರ. 31ನೇ ತಾರೀಕು ಕೆಮಿಸ್ಟ್ರಿ, ಬಿಸಿನೆಸ್ ಸ್ಟಡೀಸ್,
ಮತ್ತೆ ಎಜುಕೇಶನ್ ಅದು ಒಂದು ಸಬ್ಜೆಕ್ಟ್ ಇದೆ. 1ನೇ ತಾರೀಕು ಬಹಳ ಆಶ್ಚರ್ಯ ಆಗುತ್ತೆ ನಿಮಗೆ, ಕರ್ನಾಟಕ ಮ್ಯೂಸಿಕ್, ಹಿಂದೂಸ್ತಾನಿ ಮ್ಯೂಸಿಕ್. ಎರಡನೇ ತಾರೀಕು ಜೂನ್ 2 ಜೂನ್ ಸೈಕಾಲಜಿ, ಬಯಾಲಜಿ, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್. 3ನೇ ತಾರೀಕು ಗುರುವಾರ 3 ಜೂನ್ ಥರ್ಸ್ಡೇ ಹಿಂದಿ. 4th ಜೂನ್ ಫ್ರೈಡೇ ಎಕನಾಮಿಕ್ಸ್. 5th ಜೂನ್ ಸ್ಯಾಟರ್ಡೇ ಕನ್ನಡ. 6ನೇ ತಾರೀಕು ಭಾನುವಾರ ರಜಾ. 7ನೇ ತಾರೀಕು 7th ಜೂನ್ ಇಂಗ್ಲಿಷ್. 8th ಜೂನ್ ಮಂಗಳವಾರ, ಇದು ಬಹಳ ಮೈನರ್ ಸಬ್ಜೆಕ್ಟ್ಸ್, ಇದು ಬ್ಯೂಟಿ ಅಂಡ್ ವೆಲ್ನೆಸ್. ಹೆಣ್ಮಕ್ಳು ಸಬ್ಜೆಕ್ಟ್ ಇದೆಯಪ್ಪ. ಆಮೇಲೆ ಹೆಲ್ತ್ ಕೇರ್, ಆಟೋಮೊಬೈಲ್, ಸಾರಿ ದಟ್ ಈಸ್ ರಿಟೇಲ್ ಆಟೋಮೊಬೈಲ್, ಇನ್ಫಾರ್ಮೇಶನ್ ಟೆಕ್ನಾಲಜಿ. ಇದು ಮಂಗಳವಾರ, ದಟ್ ಈಸ್ 8th ಆಫ್ ಜೂನ್. ರಿಟೇಲ್ ಆಟೋಮೊಬೈಲ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. 9ನೇ ತಾರೀಕು 9th ಜೂನ್ ಸೋಷಿಯಾಲಜಿ ಮತ್ತೆ ಸ್ಟ್ಯಾಟಿಸ್ಟಿಕ್ಸ್. ಸೋಷಿಯಾಲಜಿ ಮತ್ತೆ ಸ್ಟ್ಯಾಟಿಸ್ಟಿಕ್ಸ್. 10ನೇ ತಾರೀಕು ಜಿಯೋಗ್ರಫಿ. 10ನೇ ತಾರೀಕು ಜಿಯೋಗ್ರಫಿ. ಸೊ ಈ ರೀತಿ ಮೇ 24ನೇ ತಾರೀಕಿಂದ ಜೂನ್ 10ನೇ ತಾರೀಕುವರೆಗೂ PUC ಪರೀಕ್ಷೆಗಳು ನಡೆಯಲಿದೆ. ಹೇಳಿದ್ನಲ್ಲ, ಜೂನ್ 2ಕ್ಕೆ ತಾರೀಕು. ಸೊ ಕಳೆದ ವರ್ಷ ನಮ್ದು ಮಾರ್ಚ್ 3ನೇ ತಾರೀಕು PUC ಎಕ್ಸಾಮ್ ಪ್ರಾರಂಭ ಆಗಿತ್ತು. ಮಾರ್ಚ್ 23 ಮುಗಿಬೇಕಾಗಿತ್ತು. ಕಡೇ ಪೇಪರ್ ಇಂಗ್ಲಿಷ್ ಪೇಪರ್. ಕರ್ಫ್ಯೂ ಬಂದಿದ್ದಕ್ಕೆ, ಲಾಕ್ಡೌನ್ ಬಂದಿದ್ದಕ್ಕೆ ಅದೊಂದು ಪೇಪರ್ ನಾವು ಪೋಸ್ಟ್ ಪೋನ್ ಮಾಡಿದ್ವಿ. ಅದು ಜೂನ್ 18th ನಡೀತು. ಸೊ ಈ ವರ್ಷದ ಕಡೆ ಪೇಪರ್ ಜೂನ್ 10th ನಡೀತಾ ಇದೆ, ಬಿಕಾಸ್ ಆಫ್ ಲಾಂಗ್ ಕೋವಿಡ್ ಪೀರಿಯಡ್. ಸೊ ಎಲ್ಲಾನು ಕೂಡ ನಾವು ಯೋಚನೆ ಮಾಡಿ, ಪರಾಮರ್ಶೆ ಮಾಡಿ, ನಮ್ಮ ಎಲ್ಲ ಕಾಲೇಜು ಪ್ರಾಂಶುಪಾಲರ ಅಭಿಪ್ರಾಯ ಕೇಳಿ ಈ ಒಂದು ಟೈಮ್ ಟೇಬಲ್ ನಾವು ನಿಶ್ಚಯ ಮಾಡಿದ್ದೀವಿ. ಸೊ ಯಾರಿಗಾದ್ರೂ ಕೂಡ ಇದ್ರ ಬಗ್ಗೆ ಆಕ್ಷೇಪಣೆ ಇದ್ರೆ ಅವರು ನಮ್ಮ ಪದವಿ ಪೂರ್ವ ಮಂಡಳಿ ಮಲ್ಲೇಶ್ವರ ಅವರಿಗೆ ತಮ್ಮ ಆಕ್ಷೇಪಣೆಯನ್ನು ಸಲ್ಲಿಸಬಹುದು. ಡೇಟ್ ಸರ್, ಡೇಟ್ ಇವತ್ತಿಂದ 1 ವಾರದ ಅವಕಾಶ. ಇವತ್ತಿಂದ 1 ವಾರದ ಅವಕಾಶ. ಆಕ್ಷೇಪಣೆ ಅಬ್ಜೆಕ್ಷನ್ ಸರ್. SSLC 28ನೇ ತಾರೀಕು ಬರುತ್ತೆ ಅಂತ ನಮ್ಗೆ ಇನ್ನೂ ಟೈಮ್ ಇತ್ತಲ್ಲ, ಅದಕ್ಕೋಸ್ಕರ. ಈಗ ಸ್ನೇಹಿತರೆ, ಕಳೆದ ಅನೇಕ ದಿನಗಳಿಂದ ಒಂದು ವಿಷಯ ತುಂಬಾ ಚರ್ಚೆಯಲ್ಲಿದೆ.
ಅದನ್ನ ಟಾಕ್ ಆಫ್ ದಿ ಸ್ಟೇಟ್ ಅನ್ಬೋದು. ಒಟ್ಟಾರೆ ತುಂಬಾ ಚರ್ಚೆ, ತುಂಬಾ ವಾದ ವಿವಾದಗಳು ನಡೀತಾ ಇದೆ. ಈ ವಾದ ವಿವಾದಗಳ ನಡುವೆ ಶಿಕ್ಷಣ ಇಲಾಖೆಯ ಉದ್ದೇಶವನ್ನೇ ಪ್ರಶ್ನಿಸುವ ಕೆಲವು ಕಾರ್ಯನೂ ಕೂಡ ಆಗಿದೆ. ಅದು ಅಂತಂದ್ರೆ ಖಾಸಗಿ ಶಾಲೆಗಳಲ್ಲಿ ವಿಧಿಸ್ತಾ ಇರುವ ಶುಲ್ಕಗಳ ಬಗ್ಗೆ, ಫೀ ಸ್ಟ್ರಕ್ಚರ್ ಬಗ್ಗೆ. ಈ ವರ್ಷ ಕೋವಿಡ್ ಕಾರಣದಿಂದ 2020ನೇ ಇಸ್ವಿ ಪೂರ್ತಿ ತರಗತಿಗಳು ನಡೆಯಲಿಲ್ಲ. ನಮ್ಮ ತರಗತಿಗಳು ಅಂತ ನಡೆದಿದ್ದು ಜನವರಿ 1ನೇ ತಾರೀಕಿಂದ 10th and 12th ಸ್ಟ್ಯಾಂಡರ್ಡ್. ಮತ್ತೆ ಜನವರಿ 1ನೇ ತಾರೀಕಿಂದ ಖಾಸಗಿ ಶಾಲೆಗಳು ಕೂಡ ಅನೇಕ ಕಡೆ ಭಾಗವಹಿಸಿರುವ ವಿದ್ಯಾಗಮ ಕಾರ್ಯಕ್ರಮ 6ನೇ ತರಗತಿಯಿಂದ. ಮತ್ತೆ ಈ ಕೋವಿಡ್ ಕಾರಣದಿಂದ ಸಮಾಜದ ಎಲ್ಲಾ ಸ್ತರದ ಜನರು ಕೂಡ ಆರ್ಥಿಕವಾಗಿ ಸಂಕಷ್ಟವನ್ನ ಎದುರಿಸಿದ್ದಾರೆ. ಇನ್ಫ್ಯಾಕ್ಟ್ ಆರ್ಥಿಕವಾಗಿ ಎಲ್ಲರ ಬಾಳು ಕೂಡ ಜರ್ಜರಿತ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸುಮಾರು 1 ವರ್ಷ ಹಿಂದೆ ಇದ್ದ ಆರ್ಥಿಕ ಪರಿಸ್ಥಿತಿ ಇವತ್ತು ಇಲ್ಲ. ಮತ್ತೆ ಒಬ್ಬೊಬ್ಬರದು ಕೂಡ ಆ ಕಷ್ಟ ಕೇಳಿದ್ರೆ ಬಹಳ ದುಃಖ ಆಗುತ್ತೆ. ಪೋಷಕರು ತಮ್ಮ ಮಕ್ಕಳ ಫೀಸ್ನ ಪಾವತಿ ಮಾಡದೇ ಇರೋ ಸ್ಥಿತಿಲಿ ಇದ್ರೆ, ಶಾಲೆಗಳಲ್ಲಿ ಶಿಕ್ಷಕರಿಗೆ ಅವರು ಸಂಬಳ ಕೊಡದೇ ಇರೋಂತ ಸ್ಥಿತಿ. ಅನೇಕ ವಿಡಿಯೋಗಳು ಕೂಡ ನನಗೆ ಬಂತು. ಖಾಸಗಿ ಶಿಕ್ಷಕರು ಕೆಲಸ ಕಳ್ಕೊಂಡು ತರಕಾರಿ ಮಾರ್ತಾ ಇರೋದು, ಬೇರೆ ಬೇರೆ ಕೆಲಸಗಳು ತೊಡಗಿರೋದು ಕೂಡ ಬಂದಿದೆ. ಈಗ 2 ವಿರೋಧದ ಒಂದು ವಿಚಾರಗಳಿದೆ. ಖಾಸಗಿ ಶಾಲೆಗಳದ್ದು ಒಂದು ವಿಚಾರ, ಪೋಷಕರದ್ದು ಒಂದು ವಿಚಾರ. ಪೋಷಕರು ನಮಗೆ ತರಗತಿಗಳೇ ನಡೆದಿರೋದ್ರಿಂದ ಫೀಸ್ ಯಾಕೆ ಕಟ್ಟಬೇಕು ಅನ್ನೋ ಒಂದು ವಿಚಾರನ ಅವರು ಪ್ರಕಟ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡಿದ್ದಾರೆ, ಹೋರಾಟಗಳನ್ನ ಮಾಡಿದ್ದಾರೆ. ಖಾಸಗಿ ಶಾಲೆಯವರು ನಮಗೆ ಫೀಸ್ ಕಟ್ಟದೇ ಇರೋದ್ರಿಂದ ನಾವು ನಮ್ಮ ಶಿಕ್ಷಕರಿಗೆ ವೇತನ ಕೊಡಕ್ ಆಗ್ತಾ ಇಲ್ಲ ಅಂತ ಅವರು ಕೂಡ ಪ್ರತಿಭಟನೆ, ಅವರು ಹೋರಾಟ, ಮನವಿ ಎಲ್ಲನೂ ಕೂಡ ಸಲ್ಲಿಸಿದ್ದಾರೆ. ಇದು ಕೇವಲ ನಮ್ಮ ರಾಜ್ಯದ ಪರಿಸ್ಥಿತಿ ಅಲ್ಲ, ಇದು ಇಡೀ ದೇಶದ ಪರಿಸ್ಥಿತಿ. ನಮ್ಮ ಇಲಾಖೆ ಪೋಷಕರ ಜೊತೆ ಖಾಸಗಿ ಶಾಲಾ ಸಂಸ್ಥೆಗಳ ಸಂಘಟನೆಗಳ ಜೊತೆ ಸಾಕಷ್ಟು ಸುತ್ತು ಚರ್ಚೆಗಳನ್ನ ನಾವು ಮಾಡಿದ್ದೀವಿ. ಎಲ್ಲರ ಅಭಿಪ್ರಾಯವನ್ನ, ಎಲ್ಲರ ಅನಿಸಿಕೆಯನ್ನ ನಾವು ಕೇಳಿದ್ದೀವಿ. ನಾವು ಹಿಂದೆ ತಮಗೆ ನೆನಪಿರ್ಬೋದು, ಆನ್ಲೈನ್ ಶಿಕ್ಷಣ ನಡೆಸಲಿಕ್ಕೆ ರಾಜ್ಯದ ಹೈಕೋರ್ಟೇ ಅನುಮತಿ ಕೊಟ್ಟಿತ್ತು. ಆನ್ಲೈನ್ ಎಜುಕೇಶನ್ ಇಸ್ ಅ ಫಂಡಮೆಂಟಲ್ ರೈಟ್ ಆಫ್ ಎ ಚೈಲ್ಡ್ ಅಂತ ಒಂದು ಮಾತನ್ನ ಹೇಳಿ ಅವರು ಅನುಮತಿ ಕೊಟ್ಟಿದ್ರು. ಪ್ರಾಯಶಃ ಇನ್ ದ ಮಂತ್ ಆಫ್ ಜುಲೈ ಅವರು ಅನುಮತಿ ಕೊಟ್ಟಿದ್ರು. ಅದು ಕೊಟ್ಟ ನಂತರ ಅನೇಕ ಶಾಲೆಗಳಲ್ಲಿ ಆನ್ಲೈನ್ ಶಿಕ್ಷಣ ಅಂತ ಪ್ರಾರಂಭ ಮಾಡಿದ್ರು. ಪ್ರಾರಂಭ ಮಾಡಿದ್ಮೇಲೆ ಮತ್ತೆ ಈ ಫೀಸ್ ಬಗ್ಗೆ ಚರ್ಚೆ ಬಂದಾಗ, ತಗಾದೆ ಬಂದಾಗ, ನಾವು 5/9/2020 ಸೆಪ್ಟೆಂಬರ್ 5ನೇ ತಾರೀಕು ಒಂದು ಸುತ್ತೋಲೆನ ಹೊರಡಿಸಿದ್ವಿ. ಆ ಸುತ್ತೋಲೆ ಪ್ರಕಾರ ಎಲ್ಲ ಮಕ್ಕಳು ದಾಖಲಾತಿ ಆಗಬೇಕು ಯಾವ್ದಾದ್ರು ಶಾಲೆಯಲ್ಲಿ. ಆ ದಾಖಲಾತಿ ಆಗುವಾಗ 1 ಕಂತಿನ ಶುಲ್ಕನ ಕಟ್ಟಬೇಕು ಅಂತ ಹೇಳಿದ್ವಿ. 1 ಟರ್ಮ್ ಫೀ ಕಟ್ಟಬೇಕು ಅಂತ ನಾವು ಹೇಳಿದ್ವಿ. ಈಗ ಚರ್ಚೆ ಆಗ್ತಾ ಇರೋದು 2ನೇ ಟರ್ಮ್ ಫೀ ಕೇಳ್ತಾ ಇದ್ದಾರೆ ಸ್ಕೂಲ್ ಅವರು. ನಮ್ಗೆ ಆನ್ಲೈನ್ ಶಿಕ್ಷಣನ ಸ್ಥಗಿತಗೊಳಿಸ್ತಾ ಇದ್ದಾರೆ.
ಅನ್ನೋ ಒಂದು ವಿಚಾರ ಇಟ್ಕೊಂಡು ಮತ್ತೆ ಇವತ್ತು ವಾದ ವಿವಾದ ತುಂಬಾ ಆಗ್ತಾ ಇದೆ. ಮತ್ತೆ ನಮ್ದು ಪರಿಸ್ಥಿತಿ ಬಹಳ ಕಷ್ಟ ಇದೆ. ಒಂದ್ಸಲ ನಮ್ಗೆ ಬಿರುದು ಬಂದಿದೆ, ಖಾಸಗಿ ಶಾಲೆಗಳ ಕತ್ತು ಇಸುಕುತ್ತಿದ್ದಾರೆ ಅಂತ. ಇನ್ನೊಂದ್ಸಲ ಬಿರುದು ಬಂದಿದೆ, ಖಾಸಗಿ ಶಾಲಾ ಲಾಬಿಗೆ ಶರಣಾಗಿದ್ದಾರೆ ಅಂತ. ನಾನು ಒಂದನ್ನ ಸ್ಪಷ್ಟಪಡಿಸಕ್ಕೆ ಇಷ್ಟಪಡ್ತೀನಿ, ಶಿಕ್ಷಣ ಇಲಾಖೆ ಇರೋದು ಯಾರ ಕತ್ತು ಇಸ್ಕೊಕ್ಕೂ ಅಲ್ಲ, ಮತ್ತೆ ಯಾವ ಲಾಬಿಗೂ ಕೂಡ ಶರಣಾಗಿಲ್ಲ, ಆಗೋದಿಲ್ಲ. ನಾನು ಹಿಂದೆ ಒಂದು ನನ್ನ ಅನಿಸಿಕೆಯನ್ನ ವ್ಯಕ್ತಪಡಿಸಿ ಒಂದು ಪೋಸ್ಟ್ ಮಾಡಿದ್ದೆ. ನಾನು ಈ ಶಾಲೆಗಳಿಗೆಲ್ಲನೂ ಕೂಡ ಆ ಪೋಷಕರು ಇದೇ ಶಾಲೆ ಬೇಕು ಅಂತ ಸೇರಿಸಿದ್ದಾರೆ. ಅನೇಕ ಶಾಲೆಗೆ ರಾತ್ರಿ ಇಡೀ ಕ್ಯೂ ನಿಂತ್ಕೊಂಡು ಅರ್ಜಿ ತಗೊಂಡು ಅವರಿಂದ ಇವರಿಂದ ಶಿಫಾರಸು ಮಾಡಿ ಆ ಸೀಟ್ ಸಿಕ್ಕಿದಾಗ ಒಂದರೆ ಸ್ವರ್ಗದ ಒಂದು ಸುಖ ಅನುಭವಿಸಿದ್ದಾರೆ. ಅಂದ್ರೆ ಅಷ್ಟು ಪ್ರೀತಿ ಇತ್ತು ಆ ಶಾಲೆ ಬಗ್ಗೆ. ಆದ್ರೆ ಇವತ್ತು ಈ ಕೋವಿಡ್ ಕಾರಣದಿಂದ ಪೋಷಕರ ಮತ್ತು ಶಾಲೆಗಳ ಸಂಬಂಧ ಇವತ್ತು ಕಳೆದೋಗಿದೆ. ಯಾವ ಪೋಷಕರು ಇದೇ ಶಾಲೆಯಲ್ಲಿ ಸೀಟ್ ಬೇಕು ಅಂತ ಹೋಗ್ತಾ ಇದ್ರು, ಆ ಪೋಷಕರು ಗೇಟ್ ಆಚೆ ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡೋ ಒಂದು ಸ್ಥಿತಿ ಬಂದ್ಬಿಟ್ಟಿದೆ. ಪ್ರೊಟೆಸ್ಟ್ ಮಾಡೋದು, ಧಿಕ್ಕಾರ ಹಾಕುವುದು ಎಲ್ಲರೂ ಕೂಡ ಬಂದಿದೆ. ನಾವು ಅದಕ್ಕೆ ಹೇಳಿದ್ವು, ಎಲ್ಲಾ ಶಾಲೆಗಳಲ್ಲಿ ಶಾಲಾ ಉಸ್ತುವಾರಿ ಸಮಿತಿನ ಮಾಡಬೇಕು, ಸ್ಕೂಲ್ ಮ್ಯಾನೇಜ್ಮೆಂಟ್ ಕಮಿಟಿ. ಅಲ್ಲಿ ಕೂತ್ಕೊಂಡು ಸ್ಕೂಲು ಮತ್ತೆ ಪೇರೆಂಟ್ಸ್ ಕೂತ್ಕೊಂಡು ಚರ್ಚೆ ಮಾಡಬೇಕು. ಸ್ಕೂಲ್ ಪರಿಸ್ಥಿತಿನೂ ಅವ್ರಿಗೆ ಹೇಳ್ಬೇಕು, ಪೇರೆಂಟ್ಸ್ ಸ್ಥಿತಿನೂ ಕೂಡ ಅರಿಬೇಕು. ಪೇರೆಂಟ್ಸ್ಗೂ ಅನಿಸ್ಬೇಕು ನಮ್ ಸ್ಕೂಲ್ ಇದು ಅಂತ, ನಮ್ ಟೀಚರ್ಸ್ ಅಂತ. ಸ್ಕೂಲ್ಗೂ ಅನಿಸ್ಬೇಕು ಇದು ನಮ್ ಪೇರೆಂಟ್ಸ್ ಅಂತ. ಅರೆ ಅನ್ಫಾರ್ಚುನೇಟ್ಲಿ ಅದು ಆಗ್ಲಿಲ್ಲ. ಸೊ ಅದಕ್ಕೋಸ್ಕರ ಮತ್ತೆ ನಮ್ಮ ಆಯುಕ್ತರು ಕಳೆದ ತಿಂಗಳು ಇದೇ ಜನವರಿನಲ್ಲೇ 15 ಎಲ್ಲದೂ ಕೂಡ ಪೋಷಕರ ಸಂಘಟನೆ, ಖಾಸಗಿ ಶಾಲೆಗಳ ಸಂಘಟನೆ ಅವರೆಲ್ಲ ಕರೆದು ಇದೇ ರೂಮಲ್ಲಿ ಚರ್ಚೆ ಮಾಡಿದ್ದಾರೆ. ಚರ್ಚೆ ಮಾಡಿ ಎಲ್ಲರೂ ಕೂಡ ಮುಕ್ತವಾಗಿ ಅಭಿಪ್ರಾಯ ವ್ಯಕ್ತಪಡಿಸಲು ಕೂಡ ಅವರು ಅವಕಾಶ ಕೊಟ್ಟಿದ್ದಾರೆ. ಜೊತೆಗೆ ನಾವು ಇನ್ನೊಂದು ಮಾಡಿದ್ವು, ಕೋವಿಡ್ ಬಂದಾಗ ಈ ವರ್ಷ ಕೋವಿಡ್ ಬಂದಿದ್ದಕ್ಕೋಸ್ಕರ ಈ ವರ್ಷ ಯಾವುದೇ ಶಾಲೆ ತನ್ನ ಫೀಸ್ ಅನ್ನ ಜಾಸ್ತಿ ಮಾಡಬಾರ್ದು, ಮಾನವೀಯ ದೃಷ್ಟಿಯಿಂದ ಮಾಡಬಾರ್ದು. ಯಾವುದಾದ್ರೂ ಶಾಲೆ ಹೋದ ವರ್ಷಕ್ಕಿಂತ ಈ ವರ್ಷ ಶುಲ್ಕ ಕಡಿಮೆ ಮಾಡಿದ್ರೆ ಬಹಳ ಒಳ್ಳೆಯದು, ಅದನ್ನು ಸ್ವಾಗತ ಮಾಡ್ತೀವಿ ಅಂತ ಕೂಡ ನಾವು ಸುತ್ತೋಲೆ ಹೊರಡಿಸಿದ್ವಿ. ನಾನು ವಿಧಾನ ಪರಿಷತ್ತಿನ ಪದವೀಧರ ಕ್ಷೇತ್ರ ಮತ್ತು ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿಗಳ ಜೊತೆ ಈ ಕುರಿತು ಚರ್ಚೆ ಮಾಡಿದ್ದೀನಿ. ಮತ್ತೆ ಅನೇಕ ಶಿಕ್ಷಣ ತಜ್ಞರ ಜೊತೆನೂ ಕೂಡ ಚರ್ಚೆ ಮಾಡಿದ್ದೀನಿ. ಈಗ ಖಾಸಗಿ ಅನುದಾನ ರಹಿತ ಶಾಲಾ ಆಡಳಿತ ಮಂಡಳಿಗಳ ಒಕ್ಕೂಟ, ಪೋಷಕರ ಸಂಘಟನೆಗಳ ಒಕ್ಕೂಟದ ಜೊತೆನೂ ಕೂಡ ಚರ್ಚೆ ಮಾಡಲಾಗಿದೆ. ಇದ್ರ ಜೊತೆಗೇನೆ ಮೈಸೂರಿನ ಭಾಗದ ವಿವಿಧ ಶಾಲಾ ಕಾಲೇಜುಗಳು, ಆಯಾ ಸಂಘಟನೆಗಳನ್ನು ಕೂಡ ನಾವು ಕರೆದಿದ್ವು ಮಾತುಕತೆಗೆ. ದಕ್ಷಿಣ ಕನ್ನಡ ಭಾಗದ ಶಾಲಾ ಕಾಲೇಜುಗಳು ಕೂಡ ಬಂದಿದ್ವು ಚರ್ಚೆಗೆ. ಸೊ ಹೀಗೆ ಎಲ್ಲರ ಜೊತೆನೂ ಕೂಡ ಚರ್ಚೆ ಮಾಡಿದ್ದೀವಿ. ಮತ್ತೆ ಖಾಸಗಿ ಶಾಲಾ ಸಂಘಟನೆಗಳಾದ ಕ್ಯಾನ್ಸ್, ರುಪ್ಸಾ, ಮತ್ತೆ ಕುಸುಮ, CBSE, ICSE ಈ ಶಾಲಾ ಸಂಘಟನೆಗಳು ಸೇರಿದಂತೆ ಎಲ್ಲರ ಜೊತೆನೂ ಕೂಡ ಸಾಕಷ್ಟು ಸಲ ಮಾತಾಡಿದ್ದೀವಿ. ಈ ಎಲ್ಲ ಚರ್ಚೆ ಆದಮೇಲೆ ನಮ್ಮ ಆಯುಕ್ತರು, ಪ್ರಧಾನ ಕಾರ್ಯದರ್ಶಿಗಳು ಕೂಲಂಕುಷವಾಗಿ ಚರ್ಚಿಸಿದ ನಂತರ, ನನ್ನ ಜೊತೆ ಚರ್ಚಿಸಿದ ನಂತರ ನಿನ್ನೆ ಮುಖ್ಯಮಂತ್ರಿಗಳ ಜೊತೆನೂ ಕೂಡ ಈ ಕುರಿತು ಏನ್ ಮಾಡಬಹುದು ಅಂತ ನಾವು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೀವಿ. ಅವ್ರ ಜೊತೆ ಸಮಾಲೋಚನೆ ಮಾಡಿದ್ದೀವಿ.
ಈ ಒಂದು ಸಂದರ್ಭದಲ್ಲಿ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ, ನಾವು ಏನೇ ಸೂತ್ರ ತಂದ್ರೂ ಕೂಡ ಎಲ್ಲರಿಗೂ ಕೂಡ 100% ಸಮಾಧಾನ ಆಗೋದಿಲ್ಲ. ಯಾಕಂದ್ರೆ ಅವರ ದೃಷ್ಟಿಯಿಂದನೇ ಅವ್ರು ನೋಡೋದು ಸಹಜ. ಆದ್ರೆ ನಾವೆಲ್ಲರೂ ಕೂಡ ಬ್ಯಾಲೆನ್ಸ್ ಮಾಡಿ ತರಲಿಕ್ಕೆ ನಾವು ಕ್ರಮ ತಗೊಂಡಿದ್ದೀವಿ. ಮತ್ತೆ ಶಿಕ್ಷಣ ಕಾಯ್ದೆ ಇದೆ. ಶಿಕ್ಷಣ ಕಾಯ್ದೆ ಅನುಸಾರವಾಗಿ ಸರ್ಕಾರಕ್ಕೆ ಶುಲ್ಕ ನಿಯಂತ್ರಣದ ಬಗ್ಗೆ ಅಧಿಕಾರ ಇರೋದನ್ನ ಹೈಕೋರ್ಟ್ ಒಪ್ಕೊಂಡಿದೆ ಅಥವಾ ಹಸಿರು ನಿಶಾನೆ ತೋರಿಸಿದೆ. ಜೊತೆಗೆ ಇವತ್ತು ದೇಶದಲ್ಲಿ ಈ ಒಂದು ಪ್ಯಾಂಡಮಿಕ್ ಇರೋದ್ರಿಂದ ಈ ಸಾಂಕ್ರಾಮಿಕ ಕಾಯ್ದೆಗಳ ನಿಯಂತ್ರಣ ಕಾಯ್ದೆನೂ ಕೂಡ ಹೊಂದಿದೆ. ಆ ಕಾಯ್ದೆನಲ್ಲಿರೋದು ಕೂಡ ನಾವು ಸ್ಟಡಿ ಮಾಡಿದ್ದೀವಿ. ಆಗ ಸರ್ಕಾರ ಏನ್ ಮಾಡಬಹುದು ಅಂತ. ಸೊ ಈ ಹಿನ್ನೆಲೆಯಲ್ಲಿ ನಾವೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ವೈಯಕ್ತಿಕವಾಗಿ ನಾನು ಹೇಳಬೇಕು ಅಂತಂದ್ರೆ, ಕಳೆದ 1 ವರ್ಷದಲ್ಲಿ ಅನೇಕ ಸವಾಲುಗಳನ್ನ ನಾನು ಎದುರಿಸಿದ್ದೀನಿ. ಒಂದಾದ್ಮೇಲೆ ಒಂದು ಸವಾಲು. ಆ ಸವಾಲುಗಳೇ ಬೇರೆ, ಈ ಸವಾಲುಗಳೇ ಬೇರೆ. ಇವತ್ತು ಪರಿಹಾರ ಹುಡುಕ್ಬೇಕು. ಯಾಕಂದ್ರೆ ಪ್ರತಿ ದಿವಸ ನಾನೇ ಆಹಾರ ಆಗ್ತಾ ಇದ್ದೀನಿ. ಅದಕ್ಕೊಂದು ಫುಲ್ ಸ್ಟಾಪ್ ಹಾಕೋಣ, ಪೋಷಕರಿಗೆ ಅನುಕೂಲ ಆಗಲಿ ಅಂತ ನಾವು ಒಂದು ನಿರ್ಧಾರ ಮಾಡಿ ಇದಕ್ಕೆ ಬಂದಿದ್ದೀವಿ. ಈ ನಿರ್ಧಾರ ಏನು ಅಂತಂದ್ರೆ, ಈ ಸಾಲಿಗೆ ಅಂದ್ರೆ 2020-21ನೇ ಸಾಲಿಗೆ ಸೀಮಿತಗೊಂಡಂತೆ, ದಿಸ್ ಅಪ್ಲೈಸ್ ಟು ಓನ್ಲಿ ದಿಸ್ ಇಯರ್, ರಾಜ್ಯದಲ್ಲಿರುವ ಯಾವುದೇ ಮಾದರಿಯ ಶಾಲೆ, ಯಾವುದೇ ಮಾದರಿಯ ಪಠ್ಯಕ್ರಮವನ್ನು ಬೋಧಿಸುವ ಶಾಲೆ, ಅದೇ ಸ್ಟೇಟ್ ಸಿಲೆಬಸ್ ಇರ್ಬೋದು, CBSE ಇರ್ಬೋದು, ICSE ಇರ್ಬೋದು, ಯಾವುದೇ ಪಠ್ಯಕ್ರಮವನ್ನು ಬೋಧಿಸುವ ಶಾಲೆಗಳು ಕಳೆದ ಸಲ 19-20ರಲ್ಲಿ ಏನು ಬೋಧನಾ ಶುಲ್ಕ ತಗೊಂಡಿದ್ರು, ಟ್ಯೂಷನ್ ಫೀ, ಆ ಟ್ಯೂಷನ್ ಫೀದು 70% ಅನ್ನ ಇವತ್ತು ಪೋಷಕರಿಂದ ಒಟ್ಟು ಶುಲ್ಕವಾಗಿ ಪಡೆಯತಕ್ಕದ್ದು. ಯಾಕಂದ್ರೆ 6 ತಿಂಗಳು ಶಾಲೆಗಳು ನಡೆದಿಲ್ಲ, ಇನ್ನು ಉಳಿದಿರೋದು 4 ತಿಂಗಳು. ಆದ್ರೆ ಅವರು ಕೂಡ ಶಿಕ್ಷಕರಿಗೆ ವೇತನ ಕೊಡಬೇಕು, ವೇತನಕ್ಕೆ ಸಂಬಳ ಕೊಡಬೇಕು. ಈ ಬಾರಿ ಈ ಅವಧಿ ಶುಲ್ಕ ಅಂತ ಹೇಳ್ತೀವಿ, ಟರ್ಮ್ ಫೀ, ಬೋಧನಾ ಶುಲ್ಕ ಜೊತೆ ಅದನ್ನ ಈ ಬಾರಿ ಈ ಬೋಧನಾ ಶುಲ್ಕವನ್ನ ಹೊರತುಪಡಿಸಿ ಇದು ಯಾವುದೇ ಅಭಿವೃದ್ಧಿ ಶುಲ್ಕವನ್ನ ವಸೂಲು ಮಾಡಬಾರದು. ಇದೊಂಥರ ಲೆಟ್ ಅಸ್ ಲೀವ್ ಅಂಡ್ ಲೆಟ್ ಲೀವ್, ಆ ರೀತಿ ಒಂದು ಪ್ರಿನ್ಸಿಪಲ್ ಇದೆ. ಮತ್ತೆ ಅನೇಕ ಶಾಲೆಗಳು ಬೇರೆ ಬೇರೆ ಟ್ರಸ್ಟ್ಗಳಿಗೆ ಡೊನೇಷನ್ ತಗೊಳ್ತಾರೆ, ಅದನ್ನು ಕೂಡ ಈ ವರ್ಷ ತಗೊಳ್ಬಾರದು. ಒಂದು ಇದೊಂದು 70% ಅನ್ನೋದಿದೆಯಲ್ಲ ಸರ್, ಕಳೆದ ವರ್ಷದ ಫೀಸ್ ನಲ್ಲಿ ಕಳೆದ ವರ್ಷದ ಟ್ಯೂಷನ್ ಫೀ ಅದರಲ್ಲಿ 70%. ಅಂಡ್ ಅದೆಲ್ಲ ನೀವು ತಗೊಳಂಗಿಲ್ಲ, ಯಾವುದೋ ಅಭಿವೃದ್ಧಿ ಶುಲ್ಕ ಅದೇನೇನು ಶುಲ್ಕ ಅದನ್ನೆಲ್ಲ ತಗೊಳಂಗಿಲ್ಲ. ಜೊತೆಗೆ ಯಾವ್ದಾದ್ರು ಶಿಕ್ಷಣ ಸಂಸ್ಥೆ ಇಲ್ಲ ನಾವು ಇದಕ್ಕಿಂತ ಕಡಿಮೆ ತಗೋತೀವಿ ಅಂದ್ರೆ ಬಹಳ ನಾವು ಸಂತೋಷದಿಂದ ಅದಕ್ಕೆ ಸ್ವಾಗತ ಕೊಡ್ತೀವಿ. ಅಂಡ್ ಇನ್ಫ್ಯಾಕ್ಟ್ ನನಗೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ ಅವರು ಹೇಳಿದ್ರು, ಅವರು ಯಾವ ಶಾಲೆಗಳಿಗೆ ಸಂಬಂಧಿತ ಇದ್ದಾರೆ ಅಲ್ಲೆಲ್ಲರೂ ಕೂಡ 40% ಈ ವರ್ಷ ಡಿಡಕ್ಷನ್ ಕೊಟ್ಟಿದ್ದಾರೆ ಕೋವಿಡ್ ಕಾರಣದಿಂದ ಅಂತ. ಮತ್ತೆ ಬಹುತೇಕ ಶಾಲೆಗಳು ನಮ್ಮ ಹತ್ರ ಮಾತಾಡಿದ್ದಾರೆ, ನಾವು 25-30% ಶುಲ್ಕ ರಿಡಕ್ಷನ್ ಮಾಡ್ಲಿಕ್ಕೆ ನಾವು ಸಿದ್ಧ ಇದ್ದೀವಿ, ನಮಗೂ ಕೂಡ ಗೊತ್ತಿದೆ ಅಂತ ಅವರಾಗೆ ಮುಂದೆನೂ ಕೂಡ ಬಂದಿದ್ದಾರೆ. ಆಮೇಲೆ ಈಗ ಏನ್ ಫೀಸ್ ಕೊಡ್ಬೇಕು, ಇನ್ನ ಕೆಲವು ಶಾಲೆಗಳೇನಾದ್ರು ದಯವಿಟ್ಟು ನೀವು ಇಂಟರ್ಫಿಯರ್ ಆಗ್ಬೇಡಿ, ನಮ್ಮ ಶಾಲೆಗೆ ಯಾರು ಬಡತನ ಅಂತ ಬರ್ತಾರೆ, ಯಾರು ಕಷ್ಟ ಅಂತ ಬರ್ತಾರೆ, ನಾವೇ ಅವ್ರಿಗೆ ಕೊಡ್ತೀವಿ ಅಂತ ಕೂಡ ಅವ್ರು ಹೇಳಿದ್ದಾರೆ. ಆದ್ರೆ ಎಲ್ಲೋ ಅದು
ಸರಿ ಹೋಗ್ತಾ ಇಲ್ಲ. ಒಂದು ಯಾವ್ದೋ ಸೂತ್ರ ಬೇಕು ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಈಗ ಪೇ ಮಾಡಬೇಕಾದ ಶುಲ್ಕ ಏನಿದೆ ಅದನ್ನ 2 ಕಂತುಗಳಲ್ಲಿ 2 ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಅಥವಾ ಅವ್ರಿಗೆ 3 ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಅವ್ರಿಗೆ ಕಟ್ಟಲಿಕ್ಕೆ ಅವಕಾಶ ಕೊಡಬೇಕು. ಬಿಕಾಸ್ ದೇ ಆರ್ ಆಲ್ಸೋ ಇನ್ ಎ ಡಿಫಿಕಲ್ಟ್ ಸಿಚುವೇಶನ್. ಅಕಸ್ಮಾತ್ ಸ್ಕೂಲ್ ರಿಯಾಯಿತಿ ವಿಷಯದಲ್ಲಿ ಪೋಷಕರು ಮತ್ತೆ ಶಾಲೆಗಳಲ್ಲಿ ಏನಾದರೂ ತಕರಾರು ಬಂದ್ರೆ, ವಿವಾದ ಉಂಟಾದ್ರೆ ಅದನ್ನ ಪರಿಹರಿಸುವ ನಿಟ್ಟಿನಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ, ಸ್ಟೇಟ್ ಲೆವೆಲ್ ಅಲ್ಲಿ ಒಂದು ಅಧಿಕಾರಯುಕ್ತ ಸಮಿತಿನ ರಚಿಸಿ ಅದರ ಮುಖಾಂತರ ದೂರನ್ನ ಪರಿಹಾರ ಮಾಡೋ ಕ್ರಮ ನಾವು ತಗೊಳ್ತೀವಿ. ಸೊ ಇಷ್ಟು ಒಂದು ನಿರ್ಧಾರವನ್ನ, ಅಕಸ್ಮಾತ್ ಯಾರಾದ್ರೂ ಕೂಡ ಈ ವರ್ಷ ಫೀಸ್ ಜಾಸ್ತಿ ಕಟ್ಟಿದ್ರೆ ಈಗಾಗಲೇ ಆ ಹೆಚ್ಚುವರಿ ಫೀಸ್ ಅನ್ನ ಮುಂದಿನ ವರ್ಷ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ನಮ್ಮ ಈ ಆರ್ಡರ್ ಸೇರಿಸ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ನಾನು ಎಲ್ಲರಲ್ಲಿ ಕೇಳ್ಕೊಳ್ತೀನಿ, ಈ ಒಂದು ವರ್ಷ, ಇಂಥ ವರ್ಷ ಬರೋದು ಬೇಡ ಅಂತ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಹಾರೈಸ್ತಾ ಇದ್ದೀವಿ. ಈ ಒಂದು ವರ್ಷ ನಾವೆಲ್ಲರೂ ಕೂಡ ಕೊಟ್ಟು ತಗೊಳ್ಳುವ, ಎಲ್ಲರೂ ಕೂಡ ನಮ್ಮವರು ಅಂತ ಕಾಣುವ ಒಂದು ಮನಸ್ಥಿತಿ ಪೋಷಕರಿಗೂ ಬರಲಿ, ಶಾಲೆಗಳಿಗೂ ಬರಲಿ. ಅದರಿಂದ ಮಾತ್ರ ಈ ಸಮಸ್ಯೆಗೆ ಪರಿಹಾರ ಸಾಧ್ಯ ಅಂತ ಎಲ್ಲರೂ ಕೂಡ ನಮ್ಮ ಸಮಾಲೋಚನೆ ನಂತರ ಬಂದಿರೋ ಒಂದು ಅಭಿಪ್ರಾಯ. ಆ ಒಂದು ಆದೇಶವನ್ನ ಇವತ್ತು ನಾವು ಪ್ರಕಟಣೆ ಮಾಡ್ತಾ ಇದ್ದೀವಿ. ಸರ್, ಈಗ ನೀವು ಆದೇಶ ಹೊರಡಿಸಿದಾದ್ಮೇಲೆ ನೀವು ಹೇಳಿ ಸಮಿತಿ, ಜಿಲ್ಲಾ ಸಮಿತಿ ಅಂತ, ಅದನ್ನ ಯಾರು ಮಾನಿಟರ್ ಮಾಡ್ತಾರೆ? ಮತ್ತೆ ಅದನ್ನೆಲ್ಲ ಕೂಡ ಶಿಕ್ಷಣ ಇಲಾಖೆ ಅನೌನ್ಸ್ ಮಾಡುತ್ತೆ. ಯಾವುದು ಅಧಿಕಾರದಿಂದ ಕೂಡಿರೋ ಒಂದು ಸಮಿತಿ ಯಾವ್ದಿರುತ್ತೆ ಅನ್ನೋದನ್ನೆಲ್ಲ ಅದರ ಡೀಟೇಲ್ಸ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಟರ್ಮ್ ಫೀಸು ಡೊನೇಷನ್ ಇಲ್ಲ ಅಂತ ಹೇಳ್ತಿದ್ರೆ ಸರ್, ಅದಾದ್ಮೇಲೆ ಈಗ ಕಂಪ್ಯೂಟರ್ ಫೀಸು ಅದು ಇದು ಅಂತೆಲ್ಲ ತಗೋತಾ ಇದ್ದಾರೆ. ಕ್ಲಿಯರ್ ಕಟ್ ಆಗಿ ಓನ್ಲಿ ಬೋಧನಾ ಶುಲ್ಕ ಮಾತ್ರ ಪಡಿಬೇಕು ಅನ್ನೋಂಥ ಸರ್ಕಾರದ ಆದೇಶನ ನೋಡಿ. ಶುಲ್ಕಗಳ ವಿಷಯಕ್ಕೆ ಬಂದಾಗ ಬೋಧನಾ ಶುಲ್ಕ ಅಂತ ಹೇಳಿದ್ರೆ ಆನ್ಯುವಲ್ ಫೀ ಅಂತ ಏನು ಸಾಮಾನ್ಯವಾಗಿ ಮಾತಾಡ್ತಾರೆ, ಅದರಲ್ಲೇ ಕೆಲವು ಶುಲ್ಕಗಳು ಒಳಗೊಂಡಿರುತ್ತೆ. ಉದಾಹರಣೆಗೆ ಶಿಕ್ಷಕರ ವೇತನ, ಶಿಕ್ಷಕೇತರ ವೇತನ, ನಂತರ ಈ ಲೈಬ್ರರಿ ಫೀ, ಇದು ಏನು ಲ್ಯಾಬೊರೇಟ್ರಿ, ಕ್ರೀಡಾಂಗಣದ ಶುಲ್ಕ, ಈ ಥರದ್ದೆಲ್ಲ ಸೇರಿರುತ್ತೆ. ಅದೆಲ್ಲ ಸೇರಿ ಬೋಧನಾ ಶುಲ್ಕವನ್ನು ನಿಗದಿ ಮಾಡೋದು. ಅದರ ಹೊರತುಪಡಿಸಿ ಕೆಲವು ಶುಲ್ಕಗಳಿವೆ. ಉದಾಹರಣೆಗೆ ಈಗಾಗಲೇ ಮಾನ್ಯ ಸಚಿವರು ಹೇಳಿದಾಗೆ ಬೋಧನಾ ಶುಲ್ಕ ಹೊರತುಪಡಿಸಿದ ಅಂದರೆ ಒಂದು ಅಭಿವೃದ್ಧಿ ಶುಲ್ಕ, ಶಾಲಾ ಅಭಿವೃದ್ಧಿಗೋಸ್ಕರ 2,500 ರೂಪಾಯಿಗಳ ಮಿತಿನಲ್ಲಿ ಕಲೆಕ್ಟ್ ಮಾಡಲಿಕ್ಕೆ ಇದೆ. ಅದಕ್ಕಿಂತ ಹೆಚ್ಚಿನ ನಮಗೆ ದೂರುಗಳು ಬರೋದೇನೆಂದರೆ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇರೋ ಟ್ರಸ್ಟ್ಗಳ ಹೆಸರಿಗೆ ಒತ್ತಿಗೆ ತಗೊಳ್ತಾರೆ. ಅದನ್ನು ಕೂಡ ಈ ಸಲ ಬ್ಯಾನ್ ಮಾಡಿದ್ದೀವಿ. ಮತ್ತು ಕೆಲವು ಐಚ್ಛಿಕ ಶುಲ್ಕಗಳು ಅಂತ ಇದೆ, ಆಪ್ಷನಲ್. ಉದಾಹರಣೆಗೆ ಕೆಲವು ಶಾಲೆಗಳಲ್ಲಿ ಸ್ವಿಮ್ಮಿಂಗ್ ಪೂಲ್ ಇರಬಹುದು, ಸ್ವಿಮ್ಮಿಂಗ್ ಪೂಲ್ ಬಳಸೋರಿಗೆ ಆ ಶುಲ್ಕ ವಿಧಿಸ್ತಾರೆ. ಟ್ರಾನ್ಸ್ಪೋರ್ಟೇಷನ್ ಇದೆ, ಎಲ್ಲರೂ ಟ್ರಾನ್ಸ್ಪೋರ್ಟೇಷನ್ ಬಳಸಲ್ಲ, ಯಾರು ತಗೊಳ್ತಾರೆ ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಫೀ ಹಾಕ್ತಾರೆ. ಅಥವಾ ಇನ್ನೂ ಯಾವುದಾದ್ರೂ ಇತರೆ ಎಕ್ಸ್ಟ್ರಾ ಚಟುವಟಿಕೆಗಳು, ಯಾವುದು ನಮ್ಮ ರೆಗ್ಯುಲರ್ ಕರಿಕ್ಯುಲಮ್ನಲ್ಲಿ ಇಲ್ಲದೇ ಇರೋಂಥ ಚಟುವಟಿಕೆಗಳೇನಾದರೂ ಇದ್ದು ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾ ಇದ್ದಾರೆ. ಎಲ್ಲಿ ಪಾಲ್ಗೊಳ್ಳುವಿಕೆ ಐಚ್ಛಿಕವಾಗಿರುತ್ತೆ ಅಂತಹ ಶುಲ್ಕಗಳನ್ನು ತಗೊಳ್ಳಂಗಿಲ್ಲ. ಯಾಕಂದರೆ ಅವು ಯಾವುಗಳನ್ನು ಕೊಡ್ತಾ ಇಲ್ಲ, ಈಗ ಆ ಸರ್ವಿಸ್ಗಳಾದರೂ ಸಿಗ್ತಾ ಇಲ್ಲ, ಎಕ್ಸ್ಟ್ರಾ ಸರ್ವಿಸ್ ಆ ಥರ. ಅದನ್ನು ಹೊರತುಪಡಿಸಿ ಆನ್ಲೈನ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸರ್ಕಾರ ಹಿಂದೆನೇ ಸ್ಪಷ್ಟಪಡಿಸಿದೆ, ಆನ್ಲೈನ್ ಎಜುಕೇಷನ್ ಕೊಡಬೇಕು, ಆದರೆ ಅದಕ್ಕೋಸ್ಕರ ಎಕ್ಸ್ಟ್ರಾ ಶುಲ್ಕ ತಗೊಳ್ಳಂಗಿಲ್ಲ. ಏನು ಬೋಧನಾ ಶುಲ್ಕದಲ್ಲಿ ಅದು ಕೂಡ ಕವರ್ ಆಗಬೇಕು. ಪರೀಕ್ಷೆ ಶುಲ್ಕ ಸರ್, ಅದೆಲ್ಲ ಬೋಧನಾ ಶುಲ್ಕದ ಒಳಗಡೆ ಬರುತ್ತೆ. SSLC 10th ಮತ್ತು 12th ಶಾಲೆಗಳಿಗೆ ಏನು ಬೋರ್ಡ್ ಎಕ್ಸಾಮಿನೇಷನ್ ಇರುತ್ತೆ, ಅದಕ್ಕೆ ಪರೀಕ್ಷಾ ಶುಲ್ಕ ಬೋರ್ಡ್ಗಳಿಗೆ ಕಟ್ಟಬೇಕಾಗುತ್ತೆ, ಅದು ಸ್ಕೂಲ್ ಅವ್ರು ತಗೊಳ್ಳಲ್ಲ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸರ್, ಈಗ ಶಾಲೆಯಲ್ಲಿ ನಡೆದಿರುವಂತಹ ಹಿಂಸಾಚಾರ
ಪೂರ್ವ ನಿಯೋಜಿತ ಥ್ಯಾಂಕ್ ಯು ವೆರಿ ಮಚ್. ಸರ್ ಒಂದು ಕ್ವಶನ್ ಇದೆ ಸರ್. ನಮ್ದು ಇಂಪಾರ್ಟೆಂಟ್ ಅಲ್ಲ, ಬೇರೆ